ಶೋರೂಮ್ ಇಂದ ಮ್ಯಾನೇಜರ್ ಮಾತಾಡ್ತಾ ಇರೋದು. ಫಂಕ್ಷನ್ ಕರೆದಿ ತಾವು ಬಂದಿಲ್ಲ. ಲಕ್ಕಿ ಡಿಪ್ ಇದಿತ್ತಲ್ಲ ಸರ್, ಅದು ಈಗ ನಿಮ್ಮ ಮನೆಯವರ ಹೆಸರಿಗೆ ವಾಷಿಂಗ್ ಮೆಷಿನ್ ಬಂದಿದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತೆ ಮಾತಾಡಿ, ವಿಡಿಯೋ ತೆಗಿತಾರೆ, ಮಾತಾಡಿ. ಈಗ ಒಂಥರ ಲಕ್ಷ್ಮಿ ಬಂದಂಗ್ ಬಂತು ನಮ್ಮ ಮನೆಗೆ ಅನ್ಕೊಂಬಂತ. ಈಗ ಒಂಥರ ಲಕ್ಷ್ಮಿ ಬಂದಂಗ್ ಬಂತು ನಮ್ಮ ಮನೆಗೆ ಅನ್ಕೊಂಬಂತ. ಓಕೆ ಸ್ನೇಹಿತರೆ, ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ ಲಕ್ಕಿ ಕೂಪನ್ ಅಂದ್ರೆ PSK ಆಟೋಮೋಟಿವ್ಸ್ ಅಲ್ಲಿ ಯಾರೆಲ್ಲ ಆಟೋಗಳನ್ನ ತಗೋತೀರಾ ಅವ್ರಿಗೆ ಲಕ್ಕಿ ಡಿಪ್ ಮುಖಾಂತರ ಈ ಪ್ರೈಸ್ ಗಳು ಸಿಗುತ್ತೆ ಅಂತ ಹೇಳಿದ್ವಿ. ಸೊ ಹೇಳೋದಷ್ಟೇ ಅಲ್ಲ, ಅದನ್ನ ತೋರಿಸೋದು ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಹೇಳ್ಬಿಟ್ಟು ಸುಮ್ಮನಾಗೋರಲ್ಲ, ಅದನ್ನ ಲೈವ್ ಆಗಿ ತೋರಿಸ್ತಾ ಇದೀವಿ. ಶೋರೂಮ್ ಎಕ್ಸಿಕ್ಯೂಟಿವ್ ಇಲ್ಲೇ ಇದ್ದಾರೆ. ಮೇಡಮ್ ನಮಸ್ತೆ. ಆಕ್ಚುಲಿ ಲಾಸ್ಟ್ ವಿಡಿಯೋದಲ್ಲಿ ನಾವು ಎಲ್ರಿಗೂ ಹೇಳಿದ್ವಿ, ಅಂದ್ರೆ ಯಾರ್ಯಾರು PSK ಆಟೋಮೋಟಿವ್ಸ್ ಅಲ್ಲಿ ಒಂದು ಲಿಮಿಟೆಡ್ ಟೈಮ್ ಕೊಟ್ಟಿದ್ರಿ ನೀವು. ಸೊ ಆ ಟೈಮಲ್ಲಿ ಯಾರೆಲ್ಲ ಆಟೋ ತಗೋತಾರೋ ಅವ್ರು ಬಂದು ಈ ಲಕ್ಕಿ ಡಿಪ್ ಒಳಗಡೆ ಒಂದು ಲಕ್ಕಿ ಕೂಪನ್ ಹಾಕ್ತಾರೆ. ಅದಾದ್ಮೇಲೆ ಯಾರಿಗೆ ಪ್ರೈಸ್ ಬರುತ್ತೋ ಅವ್ರಿಗೆ ಈ ಪ್ರೈಸ್ಗಳು ಸಿಗುತ್ತೆ ಅಂತ ಹೇಳಿದ್ರಿ. ಸೊ ಯಾವ ತರ ನಡೆಸ್ತೀರಾ ಅದು? ಸರ್, ಲಾಸ್ಟ್ ಟೈಮ್ ನಾವು ನಿಮ್ಗೆ ಹೇಳಿರೋ ತರ ಆಸ್ ಯು ನೋ, ನಿಮಗೆ ಗೊತ್ತು, ಲೈಕ್ ನಾವು PSK ಆಟೋಮೋಟಿವ್ಸ್ ಅಂದ್ರೆ ಹೇಳಿದ್ದಿ ಸುಮ್ಮನೆ ಡೆಮೋ ತೋರ್ಸಲ್ಲ, ಅದನ್ನ ನಾವು ರಿಯಲ್ ಆಗಿ ಕಸ್ಟಮರ್ಸ್ ಕೊಡ್ತೀವಿ ಅನ್ನೋದನ್ನು ಈ ಶೋ ಅಲ್ಲಿ ತೋರಿಸ್ತಾ ಇದೀವಿ. ಸೊ ಫಸ್ಟ್ ರ್ಯಾಂಡಮ್ ಆಗಿ ನಾವು 3 ಕೂಪನ್ಸ್ ಪಿಕ್ ಮಾಡ್ತೀವಿ. ಫಸ್ಟ್ ಪ್ರೈಸ್ ಗೆ ಬಂದ್ಬಿಟ್ಟು ವಾಷಿಂಗ್ ಮೆಷಿನ್ ಸಿಗುತ್ತೆ, ಅಂಡ್ ಸೆಕೆಂಡ್ ಪ್ರೈಸ್ ಗೆ ಫ್ರಿಡ್ಜ್ ಸಿಗುತ್ತೆ, ಅಂಡ್ ಥರ್ಡ್ ಪ್ರೈಸ್ ಗೆ ಟಿವಿ ಸಿಗುತ್ತೆ ಸರ್. ಓಕೆ, ಅಂದ್ರೆ ಈಗ ಲೈವ್ ಆಗಿ ಎಲ್ಲ ಜನ ನೋಡಬಹುದು ಇದನ್ನ. ಹೌದು ಸರ್. ಸೊ ಯಾಕೆ ನಾನು ಇದನ್ನ ತೋರಿಸ್ತಾ ಇದೀನಿ ಅಂದ್ರೆ, ಸುಮ್ನೆ ಏನೋ ಹೋಗ್ತಾರಪ್ಪ ಶೋರೂಮ್ಗೆ ಹೋಗ್ತಾರೆ, ಏನೋ ವಿಡಿಯೋ ಮಾಡ್ತಾರೆ, ಏನೋ ಆಫರ್ ಕೊಡ್ತಾರೆ, ಅವ್ರಿಗೆ ಏನ್ ಬೇಕೋ ಅದು ಮಾಡ್ಕೊಂಡು ಹೋಗ್ತಾರೆ, ಅವರು ಏನು ಬೇಕೋ ಅದು ಹೇಳ್ತಾರೆ ಅಂತ ನಿಮಗೆ ಡೌಟ್ ಬರಬಾರ್ದು. ಯಾಕೆಂದ್ರೆ ಯಾವುದೇ ಒಂದು ಹೇಳಿದ್ರೆ ಅದು ಕರೆಕ್ಟ್ ಇರಬೇಕು. ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲ ಪ್ರಾಕ್ಟಿಕಲಿ ಅವ್ರು ಯಾರ್ಯಾರು ಆಟೋ ತಗೊಂಡಿದಾರೋ ಅವರೇ ಲೈವ್ ಆಗಿ ಬಂದಿದ್ದಾರೆ. ಇನ್ ಕೆಲವರು ಫೋನ್ ಮುಖಾಂತರ ಇರ್ತಾರೆ. ಒಂದ್ ವೇಳೆ ಅವ್ರು ಇಲ್ಲಿ ಇಲ್ಲ ಅಂದ್ರೆ ಅವ್ರಿಗೆ ಫೋನ್ ಮಾಡಿ ತಿಳಿಸ್ಕೊಡ್ತಾರಂತೆ. ಮೇಡಮ್, ಈಗ ಅಕಸ್ಮಾತ್ ಇವರು ಇಲ್ಲಿ ಬಂದಿರೋರಿಗೆ ಬರ್ತಾರೆ, ಬೇರೆಯವ್ರಿಗೆ ಬಂದ್ರೆ ಏನ್ ಮಾಡ್ತೀವಿ ಸರ್? ನಾವು ಅವರಿಗೆ ಕಾಲ್ ಬ್ಯಾಕ್ ಮಾಡಿ ಫಾಲೋ ಅಪ್ ಮಾಡಿ ನಾವು ಆ ಪ್ರೈಸ್ ಅವ್ರಿಗೆ ಕೊಡ್ತೀವಿ ಸರ್. ಸೊ ನೋಡಿ, ಆಫರ್ ನ ಕೊಡೋದು ಮುಖ್ಯ ಅಲ್ಲ, ಅದನ್ನ ನಡೆಸ್ಕೊಳ್ಳೋದು ತುಂಬಾ ಮುಖ್ಯ. ಸೊ ಬನ್ನಿ, ಅವ್ರನ್ನ ಯಾರ್ಯಾರು ಆಟೋ ತಗೊಂಡಿದ್ದಾರೆ ಅವ್ರನ್ನ ಮಾತಾಡ್ಸೋಣ. ಅವ್ರಿಗೆ ಏನ್ ಬರ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಮಸ್ಕಾರ ಸರ್. ಸರ್, ನನ್ನ ಹೆಸರು ಮಹಾದೇವ್ ಅಂತ. ನಾವಿರೋದು ಬೊಮ್ಮನಹಳ್ಳಿ. PSK ಅಡ್ವರ್ಟೈಸ್ ನ ಯೂಟ್ಯೂಬ್ ಅಲ್ಲಿ ತುಂಬಾನೇ ನೋಡಿದ್ದೆ. PSK ಅಡ್ವರ್ಟೈಸ್ ನೋಡ್ಕೊಂಡೆ ನಾನು ಇಲ್ಲಿ ಬಂದೇ ಪರ್ಚೇಸ್ ಮಾಡಿದೆ. ಹೆಂಗಿದ್ರು ವೆದರ್ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗ್ಬಿಡ್ತು. ಹಂಗಾಗಿ ಈಗ ನಮ್ಮ ಪ್ಯಾಸೆಂಜರ್ ಪ್ರಯಾಣಿಕರನ್ನೆಲ್ಲ ನಾನು ಸೇಫ್ ಆಗಿ ಬಿಸಿಲು ಅಂತವ್ರನ್ನೆಲ್ಲ ಅವ್ರ ಮನೆಗೆ ತಲುಪಿಸ್ತಿದ್ದೀವಿ. ಈಗ ಹಂಗಾಗಿ ನಮ್ಗೆ ಬಿಸಿಲು ಬಂದಿರೋದ್ರಿಂದ ಫ್ರೈಜ್ ಕೊಟ್ಟಿದ್ದಾರೆ. ಆ ಫ್ರೈಜ್ ಅಲ್ಲಿ ನನಗೆ ಫ್ರಿಜ್ ಕೊಟ್ಬಿಟ್ರೆ ನನಗೆ ಸ್ವಲ್ಪ ಜ್ಯೂಸ್ ಕೋಲ್ಡ್ ಆಗಿ ಕುಡಿಬಹುದು. ಮನೆಗೆ ಹೋದ್ಮೇಲೆ ನಿಮ್ಗೆ ಕೋಲ್ಡ್ ಜ್ಯೂಸ್ ಕುಡಿಬಹುದು ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕು ಸರ್, ಲಕ್ಕಿರ ಯಾರಿಗಾಗುತ್ತೆ ಅಂತ ಕಾದ್ ನೋಡ್ಬೇಕು ಅಷ್ಟೇ. ಯಾವ ಆಟೋ ತಗೊಂಡ್ರಿ ನೀವು? ಸರ್, ನಾವು NXT ಪ್ಲಸ್ ತಗೊಂಡಿದ್ದೀನಿ, ಪ್ಯಾಸೆಂಜರ್ ಗಾಡಿ. ಹೇಗಿದೆ ಸರ್ ಆಟೋ? ಸರ್, ಕಂಫರ್ಟೇಬಲ್ ಆಗಿದೆ ಸರ್. ಫ್ರಂಟ್ ಡ್ರೈವರ್ಗೆ ಆರಾಮಾಗಿ ಕಂಫರ್ಟೇಬಲ್ ಕುತ್ಕೊಬಹುದು, ಪ್ಯಾಸೆಂಜರ್ಗೂ ಅಷ್ಟೇ 3 ಮೆಂಬರ್ಸ್ ಆರಾಮಾಗಿ ಕುತ್ಕೊಬಹುದು. ಹಂಗಾಗಿ ಸರ್ ಮೇಂಟೆನೆನ್ಸ್ ಗ್ರೀಸ್ ಅದೆಲ್ಲ ಏನಿಲ್ಲ ಸರ್, ಆರಾಮಾಗಿ ಓಡಿಸ್ತಾ ಇದ್ದೇನೆ. ಬೇರೆ ಗಾಡಿ ಕಂಪೇರ್ ಮಾಡಿದ್ರೆ ನನಗೆ ಈ ಗಾಡಿಲಿ ನನ್ನ ಖರ್ಚು ಅಷ್ಟೇನಿಲ್ಲ. ಬರೀ ಒಂದು ಆಯಿಲ್ ಸರ್ವಿಸ್ ಒಂದು ಮಾಡ್ಕೊಂಡು ಆರಾಮಾಗಿ ಓಡಿಸ್ತಾ ಇದ್ದೀನಿ ಸರ್. ಏನ್ ಬೇರೆ ಪ್ರಾಬ್ಲಮ್ ಏನೂ ಇಲ್ಲ ಸರ್. ಏನಂದ್ರೆ ನಾವು PSK ಈಗ ಪ್ಯಾಸೆಂಜರ್ ಆಟೋ ತಗೊಂಡೆ. ಸ್ವಲ್ಪ ಅದು ಇಲ್ಲಿ ಓಪನ್ ಕೊಡ್ತಲ್ಲ, ನಮ್ಗೆ ಗೊತ್ತಿಲ್ಲ. ಅದು ತಗೊಂಡ ಆಮೇಲೆ ಹೇಳಿದ್ರು ಸರ್, ತಗೊಂಡೆ. ಈಗ ನಮ್ಗೆ ಖುಷಿ ಆಗ್ತಾ ಇದೆ ಅಂದ್ರೆ, ಈಗ ನಮ್ಗೆ ಒಂದು ವಾಷಿಂಗ್ ಮೆಷಿನ್ ಬೇಕಾಯ್ತಲ್ವ, ನಮ್ಗೆ ಸ್ವಲ್ಪ ಇನ್ನೊಂದು ತುಂಬಾ ಖುಷಿ ಆಗುತ್ತೆ ನಮ್ಗೆ. ಅದಕ್ಕೋಸ್ಕರ ಯಾವ ಆಟೋ? ಪ್ಯಾಸೆಂಜರ್ ಆಟೋ. ಪ್ಯಾಸೆಂಜರ್ ಆಟೋ. ಪ್ಯಾಸೆಂಜರ್ ಆಟೋ. ಸೊ ನಿಮಗೆ ವಾಷಿಂಗ್ ಮೆಷಿನ್ ಬಂದ್ರೆ ಹೆಲ್ಪ್ ಆಗುತ್ತೆ, ಖುಷಿ ಆಗುತ್ತೆ. ಆಟೋ ಜೊತೆಗೆ ಅದೊಂದು. ಹಲೋ, ನಮಸ್ಕಾರ ಸರ್. ನಾ ಇದು ಗೂಡ್ಸ್ ಗಾಡಿ ತಗೊಂಡು. ಹೌದು ಸರ್, ನಾವು ಪ್ರೇಮ್ ಕುಮಾರ್ ಅಂತ. ಯಾವುದೋ ಒಂದು ಹೊಡೆದ್ರೆ ಸಾಕು, ಪ್ರೈಜು ಸಂತೋಷ ಆಗುತ್ತೆ. ಒಂದು ಪ್ರೈಸ್ ಬಂದಿಲ್ಲ ಅಂದ್ರೂ ಬೇರೆಯವ್ರಿಗೆ ಹೊಡೆದಿ ಅದನ್ನು ಸಂತೋಷ ಪಟ್ಕೋಬೇಕು. ನಿಮ್ಮ ದುಡ್ಡಿಗೆ ನಿಮ್ಗೆ ಆಟೋ ಸಿಕ್ಕಿದೆ, ಇದು ಒಂದು ಎಕ್ಸ್ಟ್ರಾ ಪ್ರೈಸ್. ಓಕೆ ಸರ್, ಬಂದ್ರೆ ನಮ್ಮ ಲಕ್, ಬಂದಿಲ್ಲ ಅಂದ್ರೆ ಬ್ಯಾಡ್ ಲಕ್. ಸೊ ಇದು ಆಟೋ ಆಗಿದೆ. ಆಟೋ ಚೆನ್ನಾಗಿದೆ ಸರ್. ನನ್ನ ಹೆಸರು ಅನಿಲ್ ಅಂತ. ನಮಗೂ ಸಹ ಫ್ರೀಜ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ನೋಡೋಣ ಯಾರ ಹಣೆ ಬಾರದಲ್ಲಿ ಏನೈತೆ, ಯಾರಿಗೆ ಬರುತ್ತೆ, ಬಂದವ್ರಿಗೆ ಖುಷಿ. ಯಾವ ಆಟೋ ತಗೊಂಡಿದ್ದೀರಾ? ನಾನು ಪ್ಯಾಸೆಂಜರ್ ಆಟೋ ತಗೊಂಡಿರೋದು. ಗಾಡಿ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓಡ್ತೇವೆ. BS4 ತಗೊಂಡೆ, ಒಳ್ಳೆ ಗಾಡಿ, ಚೆನ್ನಾಗಿದೆ. ಕಾರ್ಗೋ ವೆಹಿಕಲ್. ಕಾರ್ಗೋ ವೆಹಿಕಲ್ ಚೆನ್ನಾಗಿದೆ ಗಾಡಿ. ಯಾವುದು ಪ್ರೈಸ್ ಬಂದ್ರೆ ಯಾವ್ದಾರ ಸಾಕು. ಸರ್, ಬಾಬು ಅಂತ ಹೆಸರು. ಗೂಡ್ಸ್ ಗಾಡಿ ತಗೊಂಡಿದ್ದೀನಿ ನಾನು. ಅದು ಲಕ್ಕಿ ಅಂತ ಹೇಳ್ಬಿಟ್ಟು, ಅದು ಯಾವ್ದಾದ್ರು ಬಂದ್ರು ಖುಷಿನೇ, ಬಂದಿಲ್ಲ ಅಂದ್ರೂ ಖುಷಿನೇ. ಆಟೋ ಆಗಿದೆ. ಆಟೋ ಚೆನ್ನಾಗಿದೆ. ಸೊ ಗೂಡ್ಸ್ ಗಾಡಿ ತಗೊಂಡಿದ್ದೀನಿ. ಸರ್, ನಮ್ಮ ಹೆಸರು ಅಶೋಕ್ ಅಂತ. BS4 ತಗೊಂಡಿದ್ದೀನಿ, ಗ್ಲಾಸಿ ಗಾಡಿ. ಬಟ್ ಸೂಪರ್ ಗಾಡಿ ಸರ್. ಅದು ಯಾವಾಗಲೂ ಸಿಂಹನೇ, ಡೀಸೆಲ್ ಗಾಡಿ. ಅದಾದ್ರೆ ಸೂಪರ್.
ಈಗ ನಿಮ್ಗೆ ಯಾವ ಪ್ರೈಸ್ ಬರ್ಬೇಕು ಅನ್ಕೊಂಡಿದ್ದೀರಾ? ಯಾವ್ಯಾವ್ದು ಬರಲಿ ಸರ್. ಬಂದ್ರೆ ಆಯ್ತು ಯಾವ್ದು ಓಕೆ. ಯಾವ್ದು ಬಂದ್ರೆ ಅನುಕೂಲ? ಅನುಕೂಲ ಟಿವಿ ಬಂದ್ರೆ ಚೆನ್ನಾಗಿರುತ್ತೆ ಸರ್. ಮನೇಲಿ ಟಿವಿ ಇಲ್ವಾ? ಟಿವಿ ಐತೆ ಸರ್. ಇದೆ, ಇನ್ನೊಂದು ಎಕ್ಸ್ಟ್ರಾ ರೂಮ್ ಒಂದು ಹಾಕೊಳಕ್ಕೆ. ಸರ್ ನೀವು ಸರ್ ನಮಸ್ಕಾರ, ನನ್ನ ಹೆಸರು ನವೀನ್. ನಾನು ಇಲ್ಲಿ PSK ಆಟೋ ಶೋರೂಮ್ ಅಲ್ಲಿ ತಗೊಂಡಿದ್ದೀನಿ ಗೂಡ್ಸ್ ಗಾಡಿ. ಇವತ್ತು ಗಿಫ್ಟ್ ಸಿಗ್ಬೋದು ಅಂತ ಕರೆದಿದ್ದಾರೆ. ಯಾವ್ದು ಬಂದ್ರೆ ಸಂತೋಷ ಸರ್. ಮುಖ್ಯವಾಗಿ ಫ್ರಿಜ್ ಬರ್ದಾದ್ರೆ ನಂಗೆ ತುಂಬಾ ಅನುಕೂಲ ಆಗುತ್ತೆ. ನಿಮಗೆ ಫ್ರಿಜ್ ಯೂಸ್ ಆಗುತ್ತೆ, ಮನೆಗೆ ಯೂಸ್ ಆಗುತ್ತೆ. ಯಾವ ಗಾಡಿ ತಗೊಂಡಿದ್ದೀರಾ? ಗೂಡ್ಸ್ ಆಟೋ ಹೇಗಿದೆ ಸರ್ ಆಟೋ ಎಲ್ಲ? ಸರ್ ಫಸ್ಟ್ ಕ್ಲಾಸ್, ಝೀರೋ ಮೇಂಟೆನೆನ್ಸ್. ಹೇಗ್ ಬೇಕಾದ್ರೂ ನಾವು ಸಂತೋಷಕ್ಕೆ ಜೀವನ ಮಾಡ್ಬೋದು, ಆ ರೀತಿ ಇದೆ. ಮತ್ತೆ ಪೋರ್ಟರ್ಗೆಲ್ಲ ಅಟ್ಯಾಚ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಸೊ ಅದೇನೋ ನೀವೇ ಹೊರಗಡೆ ಮಾಡ್ಕೊಂಡ್ರೆ ಅಥವಾ ನಿಮ್ಗೆ ಮಾಡಿಸ್ಕೊಂಡ್ರೆ? ಇಲ್ಲ ಮಾಡ್ಬೇಕು, ಇನ್ನು ಮಾಡಿಲ್ಲ. ನಾನು ಆಕ್ಚುಲಿ ಎರಡ್ ಕಡೆ ಕೆಲಸ ಮಾಡ್ತೀನಿ. ಬರೋ ತಿಂಗಳಿಂದ ಪೋರ್ಟರ್ ಮಾಡ್ತೀನಿ. ಈಗ ಸದ್ಯ ಬೇರೆ ಪರ್ಸನಲ್ ಕೆಲಸನೂ ಇದೆ, ಅದರಿಂದ ಇದನ್ನ ಹಾಫ್ ಡೇ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮಂತ್ ಇಂದ ಫುಲ್ ಟೈಮ್ ಆಟೋ ಓಡಿಸ್ತೀನಿ, ಅವಾಗ ಪೋರ್ಟರ್ ಮಾಡಿಸ್ಕೊಳ್ತೀನಿ. ನಮ್ಮ ಹೆಸರು ನದಿಯಾ ಅಂತ. ನಾವು ಅಪ್ಪೆ ಗಾಡಿನೇ ಇದು ಪ್ಯಾಸೆಂಜರ್ ತಗೊಂಡಿದೀವಿ. ಓಕೆ, ಚೆನ್ನಾಗಿದೆ ಗಾಡಿ, ಮೇಂಟೆನೆನ್ಸ್ ಎಲ್ಲ ಪರವಾಗಿಲ್ಲ. ನಮ್ಮ ಮನೆಯವ್ರು ಬಂದಿಲ್ಲ, ಆಟೋ ಓಡ್ಸಕ್ ಹೋಗಿದ್ರೆ ಅವ್ರ ಬದಲು ನಾನ್ ಬಂದಿದ್ದೆ. ಈಗ ನಿಮ್ಗೆ ಯಾವ ಪ್ರೈಸ್ ಬಂದ್ರೆ ಇಷ್ಟ ಆಗುತ್ತೆ? ಯಾವ್ದು ಬಂದ್ರು ಓಕೆ ಸರ್. ನಿಮ್ಗೆ ಯಾವ್ದು ಎಸ್ಸಿಡಿ ಇದೆ? ಅದೇ ಅಂತ ಏನು ಲೈಕ್ ಮಾಡಕ್ ಆಗಲ್ಲ, ಬಟ್ ಅದು ಲಕ್. ಬಂದ್ರೆ ಓಕೆ, ಬಂದಿಲ್ಲ ಅಂದ್ರೆ ಓಕೆ, ಏನು ಮಾಡಕ್ ಆಗಲ್ಲ. ಅದ ಹೆಂಗ ಅಂತ ಆಟೋ ಚೆನ್ನಾಗಿದೆ. ನಂಗೆ ಬಂದಿರೋ ಲಕ್ಕಿ ಪ್ರೈಸ್ ವಾಷಿಂಗ್ ಮಿಷಿನ್, ಫ್ರಿಜ್ ಗಿಂತ ಇನ್ನೊಂದು ಆಟ ಬಂದ್ರೆ ಇನ್ನೂ ಲಕ್ಕಿ ಇರುತ್ತೆ ಸರ್. ಸರ್ ಇವಾಗ ಲಕ್ಕಿ ಡಿಪ್ ಎತ್ತಾ ಇದ್ದೀರಾ, ಒಂದ್ ವೇಳೆ ನಿಮ್ಗೆ ಬಂದ್ರೆ ಎಷ್ಟು ಖುಷಿ ಆಗುತ್ತೆ? ತುಂಬಾನೇ ಖುಷಿ ಆಗುತ್ತೆ. ಬೇರೆಯವ್ರಿಗೆ ಬಂದ್ರೆ ತುಂಬಾನೇ ಖುಷಿ ಆಗುತ್ತೆ. ಇನ್ನೂ ತುಂಬಾನೇ ಖುಷಿ. ಹೌದು. ಬಂದಿದಾರಾ? ಸೌಭಾಗ್ಯ ಗೂಡ್ಸ್ ಗಾಡಿ ಮೊದಲೇ ಬಹುಮಾನ ಬಂದವರಿಗೆ ವಾಷಿಂಗ್ ಮೆಷಿನ್ ಸೌಭಾಗ್ಯ ಬಂದಿಲ್ವಾ? ಸೌಭಾಗ್ಯ ಬಂದಾರಾ? ಸರ್ ನಮಸ್ತೆ ಸರ್. ಮೇಡಮ್ ಏನಿಲ್ವಾ? ಹೌದಾ, ಒಂದು ನಿಮಿಷ ತೊಳಿ. ಸರ್ ನಮಸ್ತೆ. ನಮಸ್ತೆ ಸರ್. ಶೋರೂಮ್ ಇಂದ ಮ್ಯಾನೇಜರ್ ಮಾತಾಡ್ತಾ ಇರೋದು. ಫಂಕ್ಷನ್ ಇತ್ತು, ಕರೆದಿ ತಾವು ಬಂದಿಲ್ಲ. ಏನ್ ಕೇಳಿ? ಇದು ಲಕ್ಕಿ ಡಿಪ್ ಇದಿತ್ತಲ್ಲ ಸರ್, ಮೆಸೇಜ್ ಅಲ್ಲಿ ನೋಡ್ದೆ. ಅದು ಈಗ ನಿಮ್ಮ ಮನೆಯವರ ಹೆಸರಿಗೆ ವಾಷಿಂಗ್ ಮೆಷಿನ್ ಬಂದಿದೆ. ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತಲ್ಲ ಸರ್. ಮಾತಾಡಿ, ವಿಡಿಯೋ ತೆಗಿತಾರೆ, ಮಾತಾಡಿ. ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಳಿ. ನೀವು ಬಂದಿಲ್ಲ, ಬಟ್ ಆದ್ರೂ ನಿಮ್ಗೆ ಪ್ರೈಸ್ ಸಿಕ್ಕಿದೆ, ಎಷ್ಟು ಖುಷಿ ಆಗ್ತಿದೆ? ತುಂಬಾ ಖುಷಿ ಆಗ್ತಾ ಇದೆ ಸರ್. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ ಮನೆಯಲ್ಲಿ ವಾಷಿಂಗ್ ಮೆಷಿನ್ ಇತ್ತ ಮುಂಚೆ? ಇತ್ತು ಸರ್. ಇತ್ತು, ಈಗ ಇನ್ನೊಂದು ಬರ್ತಾ ಇದೆ ನೋಡಿ, ಡಬಲ್ ಧಮಾಕ. ಇದು ಒಂಥರ ಲಕ್ಷ್ಮಿ ಬಂದಂಗ್ ಬಂತು ನಮ್ಮ ಮನೆಗೆ ಅನ್ಕೊಂಡ್. ಸರ್ ಆಟೋ ಯಾವ ಆಟೋ ತಗೊಂಡಿದ್ರಿ ನೀವು? ಕ್ಲಾಸಿಕ್ ಸರ್. ಅದು ಕಾರ್ಗೋ ತಗೊಂಡಿದ್ರಾ? ಆಟೋ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೊ ನೋಡಿ, ಆಟೋ ಜೊತೆಗೆ ಒಂದು ವಾಷಿಂಗ್ ಮೆಷಿನ್ ಬಂದಿದೆ. ಅದಕ್ಕೆ ಇದಕ್ಕೆ ನಮ್ಮ ಮನೆ ಲಕ್ಷ್ಮಿ ಅಂತ ಹೆಸರಿಟ್ಕೊಂಡ್ಬಿಟ್ಟು. ಓಕೆ, ನಿಮ್ಮ ಮನೆಯವ್ರ ಹೆಸರೇ ಬಂತು. ಓಕೆ ಸರ್. ಓಕೆ, ಬಂದು ಕನೆಕ್ಟ್ ಮಾಡ್ಕೊಳ್ಳಿ ಸರ್. ಆಲ್ ದಿ ಬೆಸ್ಟ್. ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತೇನಾ ಸರ್? ಇವತ್ತು ಬನ್ನಿ ಅಥವಾ ಸೋಮವಾರ ಬನ್ನಿ, ತೊಂದರೆ ಇಲ್ಲ. ಓಕೆ ಸರ್. ಸರಿನಾ? ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎರಡನೇ ಬಹುಮಾನ ಬಂದು ನೂರುಲ್ಲಾ ವಾಷಿಂಗ್ ಮೆಷಿನ್. ಸರಿ, ಫ್ರಿಡ್ಜ್. ನಸರುಲ್ಲಾ ನೀವನ್ನ ಬನ್ನಿ. ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಸರ್ ಆಕ್ಚುಲಿ ಮುಂಚೆ ಈಗ ಅನೌನ್ಸ್ ಮಾಡಿದಾಗ, ಅಂದ್ರೆ ಇದರ ಒಂದು ಲಕ್ಕಿ ಕೂಪನ್ ಇದೆ ಅಂತ ಅಂದಾಗ ನಂಬಿಕೆ ಇತ್ತಾ? ಇವರೆಲ್ಲ ಎತ್ತುತ್ತಾರ, ನಮಗೆ ಬರುತ್ತಾ ರಿಯಲ್ ಅಂತ ಗೊತ್ತು, ಬಟ್ ಬರ್ತದೆ ಬರಲ್ಲ ಅಂತ. ಒಂದು ಪ್ರಶ್ನೆ ಮಾಡಿದ್ರು ಅವರು, ಸರ್ ಏನಾದ್ರು ಬಂದಿಲ್ಲ, ಬೇರೆ ಹುಡುಗರಿಗೆ ಕೊಡ್ತೀರಾ ಅಂತ ಹೇಳಿ. ಸೊ ಇವಾಗ ನೀವು ನಿಮ್ ಕಣ್ಮುಂದೆ ಎತ್ತಿದ್ದಾರೆ, ಸೊ ನಿಮ್ಗೆ ಸಿಕ್ಕಿದೆ, ಏನೋ ಖುಷಿ ಆಯ್ತು ಸರ್. ನಿಮ್ಮನೇಲಿ ಇತ್ತು ಅದು ಫ್ರಿಡ್ಜ್? ಇತ್ತು. ಸೊ ಇನ್ನೊಂದು ಫ್ರಿಡ್ಜ್ ಏನ್ ಮಾಡ್ತೀರಾ? ಫ್ರಿಡ್ಜ್ ಇನ್ನೊಂದು ರೂಮಲ್ಲಿ ಇನ್ನೊಂದು ರೂಮ್ ನಲ್ಲಿ ಮಾಡ್ತೀರಾ? ಕರೆಂಟ್ ಬಿಲ್ ಜಾಸ್ತಿ ಆಗುತ್ತೆ? ಪರವಾಗಿಲ್ಲ.
ಮೂರನೇ ಬಹುಮಾನ ಬಂದು ಪವನ್ ಕುಮಾರ್ ನಾಯಕ್. ಬಾಬು ನಿಮ್ಮೂರವ್ರ ಕಣ. ಒಳ್ಳೇದಾಗ್ಲಪ್ಪ, ನಿಮ್ ಬ್ರದರ್ ಒಳ್ಳೇದಾಗ್ಲಿ. ನಿನಗೆ ಇದು ಟಿವಿ ಬಂದಿದೆ, ಸರಿನಾ? ನಾವು ಗೂಡ್ಸ್ ಗಾಡಿ ಸರ್. ಬ್ರದರ್ ಹೌದು. ನೀವೊಂದು ಆಲ್ರೆಡಿ ತಗೊಂಡು ನಿಮ್ಮ ತಮ್ಮ ಹೌದು ಪ್ರೆಫರ್ ಮಾಡಿದ್ದೆ. ಈಗ ನಿಮ್ಮ ಸ್ವಂತ ತಮ್ಮನವರು? ಹೌದು ಹೌದು ಸರ್. ಸೊ ಅವ್ರಿಗೆ ಒಂದು ಟಿವಿ ಸಿಕ್ಕಿದೆ. ಹೌದು. ಸೊ ಖುಷಿ ಆಗ್ತಿದೆಯಾ? ತುಂಬಾ ಖುಷಿ ಆಗ್ತದೆ. ಈಗ ಗಾಡಿ ಜೊತೆಗೆ ಒಂದು ಎಕ್ಸ್ಟ್ರಾ. ಹೌದು ಎಕ್ಸ್ಟ್ರಾ ಲಕ್ಕಿ ಅಂತಾರೆ ಇದು. ಹೌದು ಸೊ ಲಕ್ ಇದೆ ನಿಮ್ ಕಡೆ ಅಂತ. ಹೌದು ಸರ್. ಮೂರನೇ ಮೂರು ಎಷ್ಟು ಲಕ್ ಇದೆ? ಹೌದು ಸರ್. ಥ್ಯಾಂಕ್ ಯು ಸರ್. ಗ್ರಾಹಕರು ಯಾರು ಕೇವಲ 3 ಜನ ಅಂತ ಅನೌನ್ಸ್ ಮಾಡೇ ತಗೊಂಡಿದ್ವಿ ನಾವು. ಆ 3 ಜನದ್ದು ಚೀಟಿ ಎತ್ತಿದೀವಿ, ಸರಿನಾ? ಮೊದಲನೇ ಬಹುಮಾನ ಬಂದು ವಾಷಿಂಗ್ ಮೆಷಿನ್ ಬಂದಿದೆ, 2ನೇ ಬಹುಮಾನ ಬಂದು ಫ್ರಿಜ್ ಬಂದಿದೆ, 3ನೇ ಬಹುಮಾನ ಬಂದು ಟಿವಿ ಬಂದಿದೆ. ಇನ್ನು ನಮಗೆ ಯಾರಿಗೆ ಬಂದಿಲ್ಲ ಅಂತೇಳಿ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಅದು 3 ಇರೋದು, 3ರಲ್ಲೇ ಕೊಟ್ಟಿದ್ವಿ ಅಷ್ಟೇ, ಸರಿನಾ? ಯಾರು ಅದೃಷ್ಟಶಾಲಿ ಇದ್ದಾರೆ ಅವ್ರು ಕೊಟ್ಟಿದ್ದೀವಿ. ಕ್ಲಿಯರಾ? ಫೋನ್ ಮಾಡಿದ್ವಿ, ಬಂದಿಲ್ಲಲ್ಲ ನೀನು? ಸರ್ ಇಲ್ಲ ಸರ್, ನಾನು ಡ್ಯೂಟಿಗೆ ಹೋಗಿದ್ದೆ. ಮತ್ತೆ ಬರ್ಬೇಕಲ್ಲ ನೋಡು. ಇವನು ಬಾಬು ಮಾತಾಡ್ತಾರ ನೋಡು. ನಿನಗೆ ಇದು ಟಿವಿ, ಇದು 32 ಇಂಚದ್ದು ಟಿವಿ ಬಂದಿದೆ. ಓಕೆ ಸರ್, ಬಂದು ಕಲೆಕ್ಟ್ ಮಾಡ್ಕೋ ಸೋಮವಾರ. ಸೋಮವಾರ. ಹಾ ಬಾಬು ಮಾತಾಡು. ಪವನ, ಸಾಯಂಕಾಲ ಪಾರ್ಟಿಗೆ ರೆಡಿ ಮಾಡ್ಕೊಪ್ಪ. ಯಾವ ಊರಾಜನ ಹೆಸರು? ಕಂಗ್ರಾಚುಲೇಷನ್. ನಿನಗೆ ನಾನು ಹೇಳ್ತಾ ಇದ್ದೀನಿ, ಪಾರ್ಟಿ ರೆಡಿ ಮಾಡ್ಕೊಂಡಿರೋ. ಸಾಕು, ಜಾಸ್ತಿ ಎಲ್ಲ ಕೇಳಲ್ಲ, ಒಂದ್ 2 ಫುಲ್ ಬಾಟ್ಲ್ ಅಷ್ಟೇ. ಖಾಲಿ ಫುಲ್ ಬಾಟ್ಲಲ್ಲಿ ನೀರ್ ಹಾಕೊಡು ಬಾಬುನಿಗೆ. ನೀರ್ ಬೇಡಪ್ಪ, ಎಣ್ಣೆ ಇರ್ಲಿ ಅದರಲ್ಲಿ. ಎಣ್ಣೆ ಬಾಟ್ಲಲ್ಲಿ ಸೋಡಾ ಹಾಕೊಡು. ಸರಿ ಪವನ್, ಆಯ್ತು ಕಣ, ಬಂದು ಸೋಮವಾರ ತಗೊಂಡು. ಹಾ ಸರ್ ಇವತ್ತೇ ಬರಲ್ಲ ಸರ್? ಇವಾಗೇನಾ? ಇವತ್ತಂದ್ರೆ ಟೈಮ್ ತಗೊಳುತ್ತೆ, ಅದಕ್ಕೆ ಸೋಮವಾರ ಬಂದು ತಗೊಂಡೋಗ್ಬಿಡು. ಓಕೆ ಸರ್, ಥ್ಯಾಂಕ್ ಯು ಸರ್. ಆಯ್ತು, ಒಳ್ಳೇದಾಗ್ಲಪ್ಪ. ಓಕೆ ಸರ್. ಥ್ಯಾಂಕ್ ಯು. ಆಶೀರ್ವಾದ ಇರ್ಬೇಕು ಸರ್. ಒಳ್ಳೇದಾಗ್ಲಿ ಕಣ, ಒಳ್ಳೇದಾಗ್ಲಿ. ಓಕೆ ಸರ್. ಸರಿ, ಓಕೆ.